ವೆಲ್ಕಮ್ ಬ್ಯಾಕ್ ಟು ಗೌರ್ತಿ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಅಕ್ಕ 9 ಮಂತ್ಸ್ ಆದಮೇಲೆ ಬಾಣಂತನಕ್ಕಂತ ನಮ್ಮ ಮನೆಗೆ ಬಂದಿದ್ದವಳು ಅವ್ರ ಮನೆಗೆ ಹೋಗ್ತಿದ್ದಾಳೆ. ಸೊ ನಾವಿಲ್ಲಿ ಒಬ್ಬಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅವಳು ಹೋಗ್ತಿದ್ದಾಳೆ ಅಂತ ಒಬ್ಬಟ್ಟು ಎಲ್ಲ ಪ್ರಿಪೇರ್ ಮಾಡಿ ಊಟ ಮಾಡಿಸಿ ಅವರೆಲ್ಲ ಸ್ನಾನ ಮಾಡಿಕೊಂಡು ಪಾಪಕ್ಕೆ ಸ್ನಾನ ಮಾಡಿಸಿ ಅಮ್ಮಗೆ ಸ್ನಾನ ಮಾಡಿಸಿ ಎಲ್ಲ ಹೋಗೋಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. 12:30 ಮೇಲೆ ಬಿಡೋಂಗಿಲ್ಲ ಅಂತ ನಮ್ಮಮ್ಮ ಪಟ ಪಟ ಅಂತ ಅವಳು ರೆಡಿ ಆಗೋ ಅಷ್ಟರಲ್ಲಿ ಮಡ್ಲಕ್ಕಿ ಎಲ್ಲ ತೊಗೊಂಬಂದು ಅವಳಿಗೆ ಮಡ್ಲಕ್ಕಿ ಕೊಡ್ತಿದ್ದಾರೆ. ಅವಳು ಹೋಗಬೇಕಾದ್ರೆ ಮಡ್ಲಕ್ಕಿ ತುಂಬಿಸಿ ಕಳಿಸ್ತಿದ್ದಾರೆ. ಆ್ಯಂಡ್ ನಮ್ಮಮ್ಮ ಕೂಡ ಅವಳ ಜೊತೆ ಅವಳನ್ನ ಬಿಟ್ಟು ಬರೋದಕ್ಕೆ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಅವಳನ್ನ ಎಲ್ಲ ರೇಗಿಸ್ತಾ ಇದ್ರು, ಅಳು ಅಳು ಅಂತ. ಸೊ ನಾನು ಹೇಳ್ತಾ ಇದ್ದೆ ಏನಕ್ಕೆ ಅಳ್ತಾಳೆ ಅಲ್ಲಿಗೆ ಹೋಗೋದಕ್ಕೆ ಅಂತ. ಆ್ಯಂಡ್ ಹೊರಗಡೆ ಎಲ್ಲ ಪಾಪುನ ಮುದ್ದಾಡ್ತಾಯಿದ್ರು, ಇನ್ನು ಹೋಗ್ಬಿಡ್ತಾನೆ ಅವನು ಅಂತ. ಅವನೇನಂದರೆ ಎಲ್ಲರ ಹತ್ರನೂ ಹೋಗ್ತಾನೆ. ನಮ್ಮಮ್ಮ ಚಿಕ್ಕವಳು ಇರ್ಬೇಕಾದ್ರೆ ಎಲ್ಲರ ಹತ್ರ ಹೋಗ್ತಿರ್ಲಿಲ್ಲ, ಅವ್ರ ಅಮ್ಮನ ಹತ್ರ ಅಷ್ಟೇ ಇರ್ತಿದ್ಲು. ಇವನು ಆ ಥರ ಅಲ್ಲ, ಎಲ್ಲರ ಹತ್ರನೂ ಹೋಗ್ತಾನೆ, ಎಲ್ಲರ ಹತ್ರನೂ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾನೆ. ಅದೇ ಒಂದು ಖುಷಿ ವಿಷಯ. ಅವನೊಂಥರ ಎಲ್ರಿಗೂ ಇಷ್ಟ. ಇವಾಗ ಅವನು ಹೋಗ್ತಾ ಇದ್ದಾನೆ, ಮನೆಯೆಲ್ಲ ಫುಲ್ ಖಾಲಿ ಖಾಲಿ. ಅವನು ಹೋದ್ಮೇಲಂತೂ ಫುಲ್ ಬೇಜಾರಾಗುತ್ತೆ. ನಮ್ಮ ಅಣ್ಣಂದಿರು ಅಷ್ಟೇ, ಮಾರ್ನಿಂಗ್ ಅವ್ರ ಮನೆಯಿಂದ ಎದ್ದು ಬಂದ ತಕ್ಷಣ ಇವನ್ನ ನೋಡೋದೇ ಒಂದು ಖುಷಿ ಅವರಿಗೆ. ಕೆಲ್ಸಕ್ಕೆ ಹೋಗಿ ಬಂದರು ಅಷ್ಟೇ, ಬರ್ತಾ ಇದ್ದಂಗೆ ಆ ವ್ಯಾನ್ಗಳ್ದು ಹಾರನ್ ಮಾಡೋರು, ಅದು ಇವನಿಗೂ ಅದು ಹಾರನ್ ಸೌಂಡ್ ಕೇಳಿಸಿ ಅಲ್ಲಿಗೆ ಹೋಗ್ಬೇಕಂತ ಖುಷಿ. ಅವರನ್ನ ಮಾತಾಡಿಸ್ತಾ ಇದ್ದಿದ್ದು. ಬಟ್ ಇನ್ಮೇಲೆ ಅವ್ನು ವ್ಯಾನಲ್ಲೂ ಇರೋಲ್ಲ, ಎಲ್ಲೂ ಇರೋಲ್ಲ, ಫುಲ್ ಬೇಜಾರು. ಬೆಳಗ್ಗೆ ಹೋಗಬೇಕಾದ್ರೆ ನಮ್ಮ ಅಣ್ಣಂದಿರೆಲ್ಲ ಒಂದೊಂದು ರೌಂಡು ವ್ಯಾನಲ್ಲೆಲ್ಲ ಕೂರಿಸಿ ಆಟಾಡಿಸಿ ಬಿಟ್ಟು ಹೋದರು. ಆ್ಯಂಡ್ ಇವಳು ಇನ್ನೊಬ್ಬರು ಅಮ್ಮನ ಮನೆಗೆ ಹೋಗಿ ಮಡ್ಲಕ್ಕಿ ಎಲ್ಲ ತೊಗೊಂಡು ಮತ್ತೆ ಕೆಳಗಡೆ ನಮ್ಮ ಅಯ್ಯವ್ರ ಮನೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ನಾನು ಅವಾಗ ಅವಳನ್ನ ಕೇಳ್ತಾ ಇದ್ದೆ, ನಿಂಗೆ ಅಲ್ಲಿಗೆ ಹೋಗೋಕ್ಕೆ ಬೇಜಾರಾಗಲ್ವ ಅಂತ. ಅವಳು ಏನು ನೋಡಿ. ನಿಮ್ಮ ಊರಿಗೆ ಹೋಗೋಕ್ಕೆ ಖುಷಿನ ಬೇಜಾರ? ಮತ್ತೆ ಖುಷಿ ಅಂತಲೂ ಹೇಳ್ಬಾರ್ದು, ಬೇಜಾರು ಅಂತಲೂ ಹೇಳ್ಬಾರ್ದು. ಖುಷಿ ಅಂತ ಹೇಳಿದ್ರೆ ನೋಡಪ್ಪ ಇಲ್ಲಿದ್ರೆ ಬೇಜಾರು ಅಂತ ಅನ್ಕೊಂತಾರೆ. ಬೇಜಾರು ಅಂತ ಹೇಳಿದ್ರೆ ಅಲ್ಲಿಗೆ ಹೋದ ಮೇಲೆ ನೋಡಪ್ಪ ಇಲ್ಲಿಗೆ ಬರೋಕ್ಕೆ ಬೇಜಾರು ಅನ್ಕೋತಾಳೆ. ಇಲ್ಲಿ ಬತ್ತೆ ಹೇಳೋದು ಇವಳನ್ನ ಕಳಿಸ್ತಾ ಇದ್ದೀವಿ ಗೈಸ್. ಅದಕ್ಕೆ ಎಲ್ಲರ ಮನೆ ಹತ್ರ ಹೋಗಿ ಮಡ್ಲಕ್ಕಿ ಕಟ್ಸ್ಕೊಂಡು ಹೋಗ್ತಿದ್ದಾಳೆ. ನಮ್ಮ ಅಕ್ಕ ಹೊರಟೋಗ್ತಿದ್ದಾಳೆ. ಕೆಳಗಡೆ ನಮ್ಮ ಅಯ್ಯವ್ರ ಮನೆ ಹತ್ರ ಹೋಗಿ ಮಡ್ಲಕ್ಕಿ ತೊಗೊಂಡು ಬರೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಕೂಡ ಬಂದಿದ್ರು. ಅವನ್ನ ಎತ್ಕೊಂಡು ಅವ್ನು ಅಳ್ತಾ ಇದ್ದ ಅಂದ್ಬಿಟ್ಟು ಕೆಳಗಡೆಗೆ ಎತ್ಕೊಂಡ್ಬಂದ್ಬಿಟ್ರು. ಅವ್ನು ಓಡಾಡಿಸ್ತಾ ಇದ್ರೆ ಅಷ್ಟೊಂದು ಅಳ್ತಾ ಇರಲ್ಲ, ಸೊ ಅದಕ್ಕೆ ಓಡಾಡಿಸ್ತಾ ಇದ್ರು. ನಮ್ಮ ಮಾಮದ್ದು ಫುಲ್ ಖುಷಿಯಾಗಿದ್ದಾರೆ ಕರ್ಕೊಂಡು ಹೋಗೋದ್ರಲ್ಲಿ. ನಮಗೆ ಬೇಜಾರಾಗ್ತಿದೆ, ಹೋಗ್ತಿದ್ದಾಳಲ್ಲ ಅಂತ, ಇನ್ನು ಯಾವಾಗ ಬರ್ತಾಳೋ ಅನ್ನೋ ಬೇಜಾರು. ಇನ್ನು ನಮ್ಮ ಪಪ್ಪ ಕೂಡ ತುಂಬ ಮಿಸ್ ಮಾಡ್ತಿದ್ದಾರೆ ಅವನ್ನ. ಅವನೊಂಥರ ಕ್ಯೂಟಿ ಪೈ, ಎಲ್ಲರ ಹತ್ರನೂ ಹೋಗ್ತಾ ಇದ್ದ, ಎಲ್ಲರ ಮುದ್ದು ಅವನು. ಸೊ ಇನ್ನು ಅವನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಎಲ್ಲ ಕೂಡ ಹೊರಟ್ರು, ಎಲ್ಲರಿಗೂ ಬಾಯ್ ಹೇಳಿ ಬರ್ತೀನಿ ಅಂತ ಹೇಳಿ ಅವಳು ಹೊರಟ್ಲು. ಇನ್ನು ಟೈಮ್ ಆಗಿಬಿಡುತ್ತೆ, ರಾಹುಕಾಲ ಸ್ಟಾರ್ಟ್ ಆದರೆ ಹೋಗೋಕ್ಕಾಗಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು. ಅದಕ್ಕೆ ಎಲ್ಲ ಹೊರಟ್ರು. ಆ್ಯಂಡ್ ಊರೊಳಗಡೆ ಬೇರೆ ಹೋಗ್ಬಿಟ್ಟು ಇನ್ನೊಬ್ಬರು ಅಪ್ಪ ಅಮ್ಮ ಮನೆಗೆ, ಇನ್ನೂ ಇಬ್ಬರು ಮನೆಗೆ ಹೋಗಿ ಮಡ್ಲಕ್ಕಿ ತೊಗೊಂಡು ಬರಬೇಕು. ಸೊ ಅದಕ್ಕೆ ನಾವು ಹೊರಟ್ವಿ. ಊರೊಳಗಡೆಗೆ ವರ್ಗೂ ನಾನು ಬರ್ತೀನಿ ಅಂತ ಕಾರಲ್ಲಿ ಕೂತ್ಕೊಂಡು ನಾನು ಹೋಗ್ತಾ ಇದ್ದೆ. ನಮ್ಮ ಮಾವಂಗೆ ಕೇಳ್ತಾ ಇದ್ದೆ, ನಿಮಗೆ ಫುಲ್ ಖುಷಿ ಅಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾಯಿದ್ರು ಈ ಥರ. ಮೆಂತಿ ನಿಮ್ಮ ಮನೆ ಕರ್ಕೊಂಡು ಹೋಗ್ತಿರೋದು 9 ಮಂತ್ಸ್ ಆದಮೇಲೆ. ಜಾಲಿ ಜಾಲಿ ಖಾಲಿ ಖಾಲಿ ಜಾಲಿ ಜಾಲಿ ಖಾಲಿ ಖಾಲಿ. ಹಾಯ್, ಇವ್ನು ಹೇಳ್ದೆ ನನ್ನ ವ್ಲಾಗ್ ಇಲ್ಲ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ನೋ, ವಿತೌಟ್ ಯು ದೇರ್ ಇಸ್ ನೋ ವ್ಲಾಗ್. ಹೊರಟ್ಬಿಟ್ಟ. ಅರಿಶಿನ ಕುಂಕುಮ ಸೌಭಾಗ್ಯ ತಂದ ತಾಯಾಗುವ ಆನಂದ ನಿನಗಾಯಿತು. ಟೇಸ್ಟ್ ಹಿಡ್ದ ಕಣಪ್ಪ, ಇವಾಗ ಅವನಿಗೆ ಇಕ್ಬೇಕು. ಕೇಳ್ತಾ ಇರ್ತಾನೆ ಪದೇ ಪದೇ. ಊಟ ಮಾಡ್ಲಿ ತಡಿಯಪ್ಪ ರೋಟು.
ಹಂಗಾರೆ ಊರ್ ಬರ್ತೈತಿ ಲೋಟ ಕೊಡಿಲಿ ಈಗ ಉಂಡ್ಬಿಟ್ಟು ಅಪ್ಪಟ್ ಮಾಡಿರ್ತಾರೆ ಎಷ್ಟೊತ್ತು ಬರ್ತೀರಮ್ಮ ಈಗ ಹೇಳಪ್ಪ ಈಗ ಬಿಟ್ಟಿದ್ದೆ ಮಾಡ್ಕೊಂಡಿದ್ದೀವಿ ಬೇಗ ಹೋಗೋಣ ಈಚೆ ಆ ಕಡೆಗೆ ಈ ಕಡೆಗೆ ಇದು ಕುಡಿದ್ಯಪ್ಪ ಇದು ಕುಡಿದ್ಯಾ ಈ ಕಡೆ ಏನು ಅಜ್ಜನ ಮುದ್ದಿನ ಕಂದನು ನಾನು ನಲಿವೆನು ಅಜ್ಜನ ತೋಳಲ್ಲಿ ಅಜ್ಜನ ಮುದ್ದಿನ ಕಂದನು ನಾನು ನಲಿವೆನು ಅಜ್ಜನ ತೋಳಲ್ಲಿ ಅಜ್ಜನಿಗೆನ್ನಯ ಮೇಲಿನ ಪ್ರೀತಿಯು ಯಾರಿಗೂ ಇಲ್ಲವೋ ಬಾಳಲ್ಲಿ. ಹೆಣ್ಣಿನಾಸೆಯೇ ಕುಂಕುಮ ಹೂವು ಬಳೆಗಳ ಸಂಭ್ರಮ ಒಡವೆ ಬರ್ತಾರೆ. ಒಂದೇ ಕ್ಲಾಸ್ ತಕ್ಕ ಬರಲ್ವಾ ಮಂಗಾರ? ಮತ್ ನಾವ್ ಹೆಂಗ್ ಪಾಪನ್ ನೋಡೋದು? ನಿನ್ನೆನ ನೋಡೋದ್ ಬೇಡ ಬಿಡು, ಪಾಪನ್ ಹೆಂಗ್ ನೋಡೋಣ? ಲೇಟಾಗಿ ಬಿಡುತ್ತೆ, ರಾಹುಕಾಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಎಲ್ಲರ ಮನೇಲೂ ಅರ್ಶಿನ ಕುಂಕುಮ ತೊಗೊಂಡು ಮಡ್ಲಕ್ಕಿ ಕಟ್ಸ್ಕೊಂಡು ಅವರೆಲ್ಲ ಹೊರಡೋದಕ್ಕೆ ಫುಲ್ ರೆಡಿಯಾಗಿ ಕಾರಲ್ಲೆಲ್ಲ ಕೂತ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಹೊರಟ್ರು. ಆ್ಯಂಡ್ ನಾವು ಕೂಡ ಊರೊಳಗಡೆಯಿಂದ ಮನೆ ಹತ್ರ ಬರಬೇಕಿತ್ತು, ಬಂದ್ವಿ. ಸೊ ನಾವು ಇವಾಗಲೂ ಅವನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಮುಂದೆ ಒಂದು ತೊಟ್ಲಿದೆ, ಒಳಗಡೆ ಒಂದು ತೊಟ್ಲಿದೆ. ನೋಡಿದಾಗಲೆಲ್ಲ ತುಂಬ ಬೇಜಾರಾಗುತ್ತೆ. ಯಾವುದಾದ್ರೂ ಒಂದು ತೊಟ್ಲಲ್ಲಿ ಅವ್ನು ಇರ್ತಾ ಇದ್ದ ಯಾವಾಗಲೂ. ಸೊ ಅವನ್ನ ಇನ್ನೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನಮ್ಮ ಅಕ್ಕನ ಕೂಡ, ಅವಳು ಐ ಲವ್ ಯು ಕಾವ್ಯ, ಐ ಮಿಸ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.